ವೀಕ್ಷಕರೇ, ಚಿಕ್ಕ ವಯಸ್ಸಿನಲ್ಲೇ ತಂದೆ ಸಾವನ್ನು ಕಂಡವ, ಸೋದರ ಮಾವನ ಹಾಗೂ ತಾಯಿಯ ಲಾಲನೆ ಪಾಲನೆಯಲ್ಲಿ ಬೆಳೆದ ಮಗು. ಆತನ ಕುಟುಂಬದಲ್ಲಿ ಎಷ್ಟು ಬಡತನವಿತ್ತೆಂದರೆ ಓದುವಾಗ ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಬರೆಯಲು ಫೀಸ್ ಕಟ್ಟಲು ಬಿಡುಗಾಸಿಲ್ಲದೆ ಇದ್ದಾಗ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಕಾಲ್ನಡಿಗೆಯಲ್ಲಿಯೇ ನಡೆದು ತನ್ನ ತಾಯಿಯ ಬಳಿ ಫೀಸ್ ಕಟ್ಟಲು ಶೆಟ್ಟಿಯ ಅಂಗಡಿಯಲ್ಲಿ ಮನೆಯಲ್ಲಿರುವ ಪಾತ್ರೆ ಅಡವಿಟ್ಟು 12 ರು ಕೊಟ್ಟಾಗ ಅದರಿಂದ ಎಕ್ಸಾಮ್ ಫೀಸ್ ಕಟ್ಟಿ ಪರೀಕ್ಷೆ ಬರೆದು ಪಾಸಾದವ. ಬರೀ ಭಾರತವಲ್ಲದೆ ಇಡೀ ವಿಶ್ವವೇ ಕೊಂಡಾಡುವ ಅದ್ಭುತ ವ್ಯಕ್ತಿಯಾಗಿ ಬೆಳೆದರು. ವಿಶ್ವ ಕಂಡ ಶ್ರೇಷ್ಠ ಸಿವಿಲ್ ಇಂಜಿನಿಯರ್ ಮತ್ತು ದಕ್ಷ ಆಡಳಿತಗಾರ. ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಟೋಮೆಟಿಕ್ ಫ್ಲಡ್ ಗೇಟ್ಗಳನ್ನು ಆಣೆಕಟ್ಟುಗಳಿಗೆ ಅಳವಡಿಸಿದ ಕೀರ್ತಿ ಇವರಿಗಿದೆ. ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಯ ಹಿಂದಿನ ಬೆನ್ನೆಲುಬು ಇವರೇ ಆಗಿದ್ದರು. ಚಿಕ್ಕಬಳ್ಳಾಪುರದ ಕುಗ್ರಾಮದಲ್ಲಿ ಹುಟ್ಟಿ ಭಾರತದ ಸರ್ವೋಚ್ಚ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಇವರು. ಈಜಿಪ್ಟಿನ ಆಸ್ವಾನ್ ಅಣೆಕಟ್ಟಿನ ರಚನೆಯನ್ನು ಕಾಪಿ ಮಾಡಿ ಕರ್ನಾಟಕದ KRS ಅಣೆಕಟ್ಟ ರಚನೆಯಲ್ಲಿ ಬಳಸಲಾಗಿದೆ ಎಂಬ ಆರೋಪ ಇವರ ಮೇಲಿದೆ. ಯಾಕಿದೆ, ಅದೆಷ್ಟು ನಿಜ, ಇವರು ಸತ್ತ ನಂತರ ಇವರ ಮೆದುಳನ್ನು ವಿದೇಶಿಗರು ಕೇಳಿದ್ಯಾಕೆ, ಹಾಗೂ ಇವರ ಬಗ್ಗೆ ನೀವು ಶಾಲೆಗಳಲ್ಲಿ ಓದುವಾಗ ನಮ್ಮ ಶಿಕ್ಷಕರು ಪೋಷಕರು ಇವರ ಬಗ್ಗೆ ಹೇಳಿದ್ದ ಕುತೂಹಲಕಾರಿ ವಿಷಯಗಳೇನು, ಅಮೆರಿಕದ ಡ್ಯಾಮ್ ನಿರ್ಮಾಣದಲ್ಲಿ ಆ ಅಣೆಕಟ್ಟಿನಲ್ಲಿ ಇಂಡಿಯಾ ಅನ್ನೋ 5 ಅಕ್ಷರಗಳನ್ನು ಬರೆದಿದ್ಯಾಕೆ, ಆ 5 ಕಲ್ಲುಗಳನ್ನು ತೆಗೆದರೆ ಇಡೀ ಅಣೆಕಟ್ಟು ನಾಶವಾಗೋದು ಹೇಗೆಂದು ತಿಳಿಯುವ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನಾವು ಹಾಕುವ ಮುಂದಿನ ವಿಡಿಯೋ ನಿಮಗೆ ಮೊದಲು ತಲುಪುವಂತಾಗಲಿ. ವೀಕ್ಷಕರೇ, ಸರ್ MV ಎಂಬ ಖ್ಯಾತರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ್ದು 1860 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಎಂಬ ವಿಷಯ ಎಲ್ಲರಿಗೂ ತಿಳಿದಿರೋದೆ. ಒಮ್ಮೆ ಅಮೆರಿಕಾದಿಂದ ಬಂದ ಒಂದಷ್ಟು ಇಂಜಿನಿಯರ್ಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭೇಟಿ ಮಾಡಿ ಅಮೆರಿಕಾದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡಿಕೊಡುವಂತೆ ವಿನಂತಿ ಮಾಡಿಕೊಳ್ತಾರೆ. ಅದಕ್ಕೊಪ್ಪಿದ ಸರ್ ಎಂ ವೀರವರು, ನಿಮಗೆ ಡ್ಯಾಮ್ ಕಟ್ಟಲು ಸಹಾಯ ಮಾಡುತ್ತೇನೆ, ಅದಕ್ಕೂ ಮೊದಲು ನನ್ನ ಷರತ್ತನ್ನು ನೀವು ಒಪ್ಪುವುದಾದರೆ ಖಂಡಿತ ಮಾಡುತ್ತೇನೆಂದರು. ಅದೇನೆಂದರೆ, ಆ ನಿಮ್ಮ ಡ್ಯಾಮ್ ಮೇಲೆ ನನ್ನ ಮಾತೃದೇಶದ ಹೆಸರನ್ನು ಇಡೋದಕ್ಕೆ ನೀವು ಒಪ್ಪೋದಾದರೆ ಮಾತ್ರ ಎಂದರು. ಅಮೆರಿಕದ ಡ್ಯಾಮ್ಗೆ ಭಾರತದ ಹೆಸರಿಡಲು ಅಮೆರಿಕದ ಇಂಜಿನಿಯರ್ಗಳು ಒಪ್ಪಲಿಲ್ಲ. ಆದರೆ ಈ ಮಧ್ಯ ಒಂದು ಸಣ್ಣ ಒಪ್ಪಂದವಾಗಿ ಆ ಡ್ಯಾಮ್ನ ಯಾವುದಾದರೊಂದು ಮೂಲೆಯಲ್ಲಿ ಇಂಡಿಯಾ ಅಂತ ಬರಿತೀನಿ ಎಂದು ಸರ್ ಎಂ ವಿ ಅವರು ಅಮೆರಿಕದ ಇಂಜಿನಿಯರ್ ಬಳಿ ಒಪ್ಪಿಗೆ ಪಡೆದಿದ್ರು. ಆ ಡ್ಯಾಮ್ನ ಕೆಲಸ ಕಾರ್ಯಗಳು ಸಂಪೂರ್ಣ ಮುಗಿದು ಉದ್ಘಾಟನೆ ಸಂದರ್ಭದಲ್ಲಿ ಅಮೆರಿಕದ ಇಂಜಿನಿಯರ್ಗಳು ಸರ್ ಎಂ ವೀರವರಿಗೆ, ನಿಮ್ಮ ಒಂದು ಬೇಡಿಕೆಯನ್ನು ನಾವು ತಿರಸ್ಕರಿಸಿದ್ದರೂ ಸಹ ನೀವ್ಯಾಕೆ ನಮಗೆ ಸಹಾಯ ಮಾಡಿದ್ದು ಎಂದು ಕೇಳಿದಾಗ ಸರ್ ಎಂ ವೀರವರು ಆ ಇಂಜಿನಿಯರ್ಗಳನ್ನು ಹೆಲಿಕಾಪ್ಟರ್ನಲ್ಲಿ ಕೂರಿಸಿಕೊಂಡು ಡ್ಯಾಮ್ನ ಮೇಲೆ ಹಾರಾಟ ನಡೆಸಿ, ಅಲ್ಲಿ ನೋಡಿ, ನಿಮ್ಮ ಈ ಡ್ಯಾಮ್ನ ರಚನೆ ಮೇಲಿಂದ ನೋಡಿದರೆ ಭಾರತದ ಹೆಸರನ್ನೇ, ಭಾರತದ ಭೂಪಟವನ್ನೇ ಕಂಡ ಹಾಗೆ ಇದೆ. ಅದಷ್ಟೇ ಅಲ್ಲದೆ ಈ ಡ್ಯಾಮ್ನ ಒಂದು ಮೂಲೆಯಲ್ಲಿ ಬರೆದಿರುವ ಇಂಡಿಯಾ ಎಂಬ 5 ಅಕ್ಷರದಲ್ಲಿ ನೀವು ನಮ್ಮ ದೇಶದ ಹೆಸರನ್ನು ತೆಗೆಯಲು ಅದರ ಒಂದು ಕಲ್ಲನ್ನು ತೆಗೆದಿದ್ದೇ ಆದರೆ ಸಂಪೂರ್ಣವಾಗಿ ಈ ಡ್ಯಾಮ್ ಬಿದ್ದು ಹೋಗುತ್ತೆ ಎಂದಾಗ ಚಾಣಕ್ಯರಂತೆ ಉತ್ತರಿಸಿದಾಗ ಅಮೆರಿಕದ ಇಂಜಿನಿಯರ್ಗಳು ನಿಬ್ಬೆರಗಾಗಿ ವಿಶ್ವೇಶ್ವರಯ್ಯನವರ ಶಕ್ತಿ ಸಾಮರ್ಥ್ಯವನ್ನು ಕಂಡು ದಂಗಾಗಿ ನಿಂತರು. ಪ್ರಾರಂಭದಲ್ಲಿ ಕಷ್ಟಪಟ್ಟು ದಕ್ಕಿಸಿಕೊಂಡಿದ್ದ ಸರ್ಕಾರಿ ಹುದ್ದೆ ಮಾಡುವ ಸಂದರ್ಭದಲ್ಲಿ ಅವರ ಬಳಿ 2 ಪೆನ್ನುಗಳು ಜೇಬಿನಲ್ಲಿ ಇರ್ತಾ ಇದ್ವು. ಅದರಲ್ಲಿ ಒಂದು ಪೆನ್ನು ಸರ್ಕಾರದ್ದಾಗಿತ್ತು, ಇನ್ನೊಂದು ತಮ್ಮ ಖಾಸಗಿ ಕೆಲಸಗಳಿಗಾಗಿ ತಾವೇ ಖರೀದಿ ಮಾಡಿದ್ದ ಪೆನ್ನಾಗಿತ್ತು. ಆ ಸರ್ಕಾರಿ ಪೆನ್ನನ್ನು ಸರ್ಕಾರಿ ಕೆಲಸಕ್ಕೆ ಮಾತ್ರ ಬಳಸುತ್ತಿದ್ದರಂತೆ, ಯಾವುದೇ ಕಾರಣಕ್ಕೂ ತಮ್ಮ ಖಾಸಗಿ ಕೆಲಸಗಳಿಗೆ ಬಳಸುತ್ತಿರಲಿಲ್ಲ. ಅಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಅರ್ಥ ಅಡಗಿದೆ. ಅದೇ ರೀತಿ ಸರ್ಕಾರದಿಂದ ನೀಡಿದ ಕಾರನ್ನು ತಮ್ಮ ಪರ್ಸನಲ್ ಕೆಲಸಗಳಿಗೆ ಬಳಸುತ್ತಿರಲಿಲ್ವಂತೆ. ಅದೇ ರೀತಿ ನಮ್ಮ MLA MPಗಳಿಗೆ ಸರ್ಕಾರ ನೀಡಿದ್ದ ಕಾರನ್ನು ಅವರ ಹೆಂಡತಿ ಮಕ್ಕಳು ಮನೆ ಕೆಲಸದವರು ಬಳಸುತ್ತಾರೆ. ಹಾಗೆಯೇ ಸರ್ ಎಂ ವೀರವರು ಮರಣ ಹೊಂದಿದ ನಂತರ ಅವರ ಬುದ್ಧಿಶಕ್ತಿಯ ಸಾಮರ್ಥ್ಯವನ್ನು ಬಗ್ಗೆ ಇಡೀ ವಿಶ್ವವೇ ಕೌತುಕವನ್ನು ಹೊಂದಿದ್ದರಿಂದ ಸತ್ತ ನಂತರ ಅವರ ಮೃತದೇಹದ ಮೆದುಳನ್ನು ಪಡೆಯಲು ವಿದೇಶಿಗರು ಸರತಿ ಸಾಲಿನಲ್ಲಿ ನಿಂತಿದ್ದರು. ಆದರೆ ಅವರ ಮೆದುಳನ್ನು ವಿದೇಶಿಗರಿಗೆ ಕೊಡಲು ಭಾರತ ಸರ್ಕಾರ ಒಪ್ಪಲಿಲ್ಲ ಎಂಬ ಕಲ್ಪನೆಗೂ ಮೀರಿದ ಕಥೆಗಳನ್ನು ಬಾಲ್ಯದಲ್ಲಿದ್ದಾಗ ಶಿಕ್ಷಕರು ರೋಚಕತೆಯನ್ನು ಹುಟ್ಟಿಸಲು ಹೇಳಿರುವ ಕಥೆಗಳಷ್ಟೇ. ಇದ್ಯಾವುದೂ ನಿಜವಲ್ಲ. ಆದರೆ KRS ಡ್ಯಾಮ್ ಕಟ್ಟಲು ಈಜಿಪ್ಟಿನ ಅಸ್ವಾನ್ ಅಣೆಕಟ್ಟಿನ ನಿರ್ಮಾಣವನ್ನು ಸರ್ ಎಂ ವೀರವರು ಕಾಪಿ ಮಾಡಿದ್ದಾರೆ ಎಂಬ ವಿಷಯಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದರೆ 1907ರಲ್ಲಿ ಅಮೆರಿಕ ಮತ್ತು ಕೆನಡಾ ಹಾಗೂ ಈಜಿಪ್ಟಿಗೆ ಸರ್ ಎಂ ವೀರವರು ಭೇಟಿ ನೀಡಿದ್ದಾಗ ಈಜಿಪ್ಟಿನ ಬೃಹತ್ ಯೋಜನೆಯಾಗಿದ್ದ ಅಸ್ವಾನ್ ಅಣೆಕಟ್ಟನ್ನು ನೈಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿತ್ತು. ಆ ಅಣೆಕಟ್ಟಿನ ನಿರ್ಮಾಣದ ಕಾರ್ಯಕಲಾಪಗಳನ್ನು ಗಮನಿಸಿ ಸರ್ ಎಂ ವೀರವರು ಕರ್ನಾಟಕದ KRSಗೆ ಬಳಸಿದ್ದಾರೆ ಎಂಬ ಆರೋಪಿಸಿದ್ದಾರೆ. ಆದರೆ KRS ಅಣೆಕಟ್ಟನ್ನು ಕಟ್ಟಲು ಶುರು ಮಾಡಿದ್ದು 1911ರಲ್ಲಿ. KRS ಅಣೆಕಟ್ಟಿನ ಕಾರ್ಯ ಮುಗಿದಿದ್ದು 1924ರಲ್ಲಿ. ಆದರೆ ಈಜಿಪ್ಟಿನ ಅಸ್ವಾನ್ ಅಣೆಕಟ್ಟನ್ನು ಕಟ್ಟಲು ಕೆಲಸ ಪ್ರಾರಂಭಿಸಿದ್ದೇ 1962ರಲ್ಲಿ. ಅದೇ ವರ್ಷ ಅಂದರೆ 1962ರಲ್ಲಿಯೇ ಸರ್ ಎಂ ವೀರವರು
ತಮ್ಮ 101ನೇ ವಯಸ್ಸಿನಲ್ಲಿ ಮೃತರಾದರು. ಸರ್ ಎಂ ವೀರ್ ಅವರ ಫೋಟೋಗಳನ್ನು ಇಂದಿಗೂ ಲೋಕೋಪಯೋಗಿ ಇಲಾಖೆಯ ಕಚೇರಿಗಳಲ್ಲಿ ಇಡಲು ಹಾಗೂ ಸರ್ ಎಂ ವೀರ್ ಅವರ ಜನ್ಮದಿನವನ್ನು ಇಂಜಿನಿಯರ್ಸ್ ಡೇ ಅಂತ ಕರೆಯೋದಕ್ಕೆ ಅವರ ಶ್ರಮ ಬೆಟ್ಟದಷ್ಟಿತ್ತು. ವೀಕ್ಷಕರೇ, ಸರ್ ಎಂ ವೀರ್ ಅವರ ತಂದೆ ಸಂಸ್ಕೃತ ಮತ್ತು ಆಯುರ್ವೇದ ಪಂಡಿತರಾಗಿದ್ದ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ಮೂಲತಃ ಆಂಧ್ರ ಪ್ರದೇಶದ ಮೋಕ್ಷಗೊಂಡಂನವರು. ಆದರೆ ಬದುಕು ಕಟ್ಟಿಕೊಂಡಿದ್ದು ಮಾತ್ರ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ. ಚಿಕ್ಕ ವಯಸ್ಸಿನಲ್ಲಿಯೇ ಸರ್ ಎಂ ವೀರ್ ಅವರ ತಂದೆ ಸಾವನ್ನು ಕಂಡರು. ಆದರೆ ಸೋದರ ಮಾವನ ಸಹಾಯದಿಂದ ಬದುಕಿಗೊಂದು ದಾರಿ ದೊರಕಿತ್ತು. ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭಿಕ ಶಿಕ್ಷಣ ಪ್ರಾರಂಭಿಸಿದ ಇವರು ನಂತರ ಇವರ ಸೋದರ ಮಾವ ಬೆಂಗಳೂರಿಗೆ ಕರೆತಂದರು. ಕಷ್ಟದ ಜೀವನದಲ್ಲೇ ಬೆಳೆದ ವಿಶ್ವೇಶ್ವರಯ್ಯ ಮನೆಯಲ್ಲಿಯೇ ಪಾಠ ಮಾಡುತ್ತಲೇ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಇಡೀ ಮೈಸೂರು ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದರು. 1881ರಲ್ಲಿ ಮದ್ರಾಸ್ ವಿವಿಯಿಂದ BA ಪರೀಕ್ಷೆ ಪಾಸಾಗಿ ಪುಣೆ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದರು. 24ನೇ ವಯಸ್ಸಿಗೆ ಮುಂಬೈ ಪ್ರಾಂತ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಆಯ್ಕೆಯಾದರು. 1884ರಲ್ಲಿ ಉದ್ಯೋಗಕ್ಕೆ ಸೇರಿದ ಸರ್ ಎಂ ವೀರ್ ಅವರು 1907ರಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಇಂಜಿನಿಯರ್ ಆಗಿ ಬಡ್ತಿ ಪಡೆದರು. ಆದರೆ 1908ರಲ್ಲಿ ಸ್ವಯಂ ನಿವೃತ್ತಿ ಪಡೆದರು. ನಂತರ ನಿವೃತ್ತಿ ಪಡೆದಿದ್ದರೂ ಸಹ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಇವರು ಮಾಡಿದ್ದ ಸಾಧನೆ ಕಂಡು ಸರ್ಕಾರ ಇವರನ್ನು ಇಂಡಿಯನ್ ಇರಿಗೇಷನ್ ಕಮಿಷನ್ ಅಂದರೆ ಕೇಂದ್ರ ನೀರಾವರಿ ಸಮಿತಿಗೆ ನೇಮಕ ಮಾಡುತ್ತೆ. ಇವರ ಸಾಧನೆ ಏನೆಂದರೆ ಇಡೀ ದಕ್ಕನ್ ಪ್ರಸ್ಥಭೂಮಿಗೆ ನೀರಾವರಿ ಪ್ಲಾನ್ ಮಾಡಿಕೊಟ್ಟಿದ್ದು ಇವರೇ. ಮಹಾರಾಷ್ಟ್ರದ ಪುಣೆಯ ಖಡಕ್ವಾಸ್ಲಾ ಡ್ಯಾಮ್ಗೆ ಆಟೋಮೆಟಿಕ್ ಫ್ಲಡ್ ಗೇಟ್ ಮಾಡಿಕೊಡುವ ಮೂಲಕ ಈ ಟೆಕ್ನಾಲಜಿಯನ್ನು ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಆಟೋಮೆಟಿಕ್ ಫ್ಲಡ್ ಗೇಟ್ ಅಳವಡಿಸಿದ ಕೀರ್ತಿ ಸರ್ ಎಂ ವೀರ್ ಅವರಿಗೆ ಸಲ್ಲುತ್ತೆ. ಇದೇ ಟೆಕ್ನಾಲಜಿಯನ್ನು ನಂತರ ಗ್ವಾಲಿಯರ್ನ ಟೆಸ್ಲಾ ಡ್ಯಾಮ್ ಹಾಗೂ KRS ಡ್ಯಾಮ್ಗೆ ಅಳವಡಿಸಿದರು. 1906-7ರಲ್ಲಿ ಸರ್ಕಾರ ಇವರನ್ನು ನೀರು ಪೂರೈಕೆ ಮತ್ತು ಚರಂಡಿ ವ್ಯವಸ್ಥೆ ಅಧ್ಯಯನಕ್ಕಾಗಿ ಯಮನ್ ದೇಶದ ಎಡನ್ ನಗರಕ್ಕೆ ಕಳುಹಿಸಿತ್ತು. ಹೈದರಾಬಾದ್ಗೆ ಪ್ರವಾಹ ನಿಯಂತ್ರಣ ವ್ಯವಸ್ಥೆ ಮಾಡಿದ್ದು ಹಾಗೂ ವಿಶಾಖಪಟ್ಟಣದ ಬಂದರು ಕಡಲ ಕೊರೆತದಿಂದ ಉಂಟಾದ ಹಾನಿಯನ್ನು ಸರಿ ಮಾಡ್ತಾರೆ ವಿಶ್ವೇಶ್ವರಯ್ಯ. 1909ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಚೀಫ್ ಇಂಜಿನಿಯರ್ ಆಗಿ ಆಯ್ಕೆಯಾದರು. 1912ರಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿ ಆಯ್ಕೆಯಾದರು. ಆ ಸಮಯದಲ್ಲಿ ಮೈಸೂರಿನಲ್ಲಿ ಸೋಪ್ ಫ್ಯಾಕ್ಟರಿ, ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜ್, ಮೈಸೂರಿಗೆ ರೈಲು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರಿನ ವಾಣಿಜ್ಯ ಚೇಂಬರ್, ಕೈಗಾರಿಕೆಗಳಲ್ಲಿ ಖಾಸಗಿಯವರ ಹೂಡಿಕೆ ಮಾಡಲು ಪ್ರೋತ್ಸಾಹ ನೀಡಿದರು. ಅಂದೇ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣಕ್ಕೆ ಮಾನ್ಯತೆ ನೀಡಿದ್ದರು. ಅಭಿನವ ಆಧುನಿಕ ಭಗೀರಥ ನೆನೆಸಿಕೊಂಡಿರುವ ಸರ್ ಎಂ ವೀರ್ ಅವರಿಗೆ 1883ರಲ್ಲಿ ಜೇಮ್ಸ್ ವರ್ಗ್ಲೆ ಪ್ರಶಸ್ತಿ, ಕೈಸರ್ ಎ ಹಿಂದ್ ಪ್ರಶಸ್ತಿ, ಕಂಪ್ಯಾನಿಯನ್ ಆಫ್ ಇಂಡಿಯನ್ ಎಂಪೈರ್ ಪ್ರಶಸ್ತಿ, ಡಾಕ್ಟರ್ ಆಫ್ ಸೈನ್ಸ್ ಪ್ರಶಸ್ತಿ, ಡಾಕ್ಟರ್ ಆಫ್ ಲಿಟರೇಚರ್ ಗೌರವ ಪ್ರಶಸ್ತಿ, ನೈಟ್ ಕಮಾಂಡರ್ ಆಫ್ ಬ್ರಿಟಿಷ್ ಇಂಡಿಯನ್ ಎಂಪೈರ್ ಎಂಬ ಬಿರುದು. 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಇವರು ಅಮೆರಿಕದ ಡ್ಯಾಮ್ನಲ್ಲಿ ಇಂಡಿಯಾ ಅಂತ ಬರೆದದ್ದು ಆ 5 ಅಕ್ಷರ ಬರೆದ ಕಲ್ಲನ್ನು ತೆಗೆದರೆ ಆಣೆಕಟ್ಟು ಒಡೆದು ಹೋಗುತ್ತೆ ಹಾಗೂ ಸರ್ ಎಂ ವೀರ್ ಅವರ ಸತ್ತ ಮೆದುಳನ್ನು ವಿದೇಶಿಗರು ಕೇಳಿದ್ದರು ಎಂಬ ಸ್ಟೋರಿ ಹಿಂದಿನಿಂದಲೂ ಇದೆ. ಆದರೆ ಇದೆಲ್ಲ ಕಟ್ಟುಕತೆಗಳಷ್ಟೇ, ಯಾವುದೂ ನಿಜವಲ್ಲ. ಇದು ವೀಕ್ಷಕರೇ ಸರ್ ಎಂ ವೀರ್ ಅವರ ಬಗ್ಗೆ ನಮಗಿರುವ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.